LKG girls, Yashvi, Shuddhi, Arohi, Gunavika. Remove that medals, Gunavika parents. Please remove. The girls' expressions and their moves were so adorable. They have captured our hearts. Please give them a big round of applause. Thank you. Next pre-KG song. Now let us welcome our dear pre-KG student to recite the sloka. Mithun, Danvika, Leksha, Vanshi and Rishi. Pre-KG group song, group 1, Vigneshata.
Thank you, children. Their innocence, voice, and pure devotion has surely made our heart full. Thank you. Thank you, children. Thank you, Mithin, Dhanmika, Leksha, Vanshi, and Rishi. Pre-KG Group 1. Next UKG dance, get ready. Appu dance, dance, dance. UKG song. Let's start the local dance. All the Appu fans should do the local dance. Smile on your face, please. A big round of applause, please. Yes, now it's a tribute to mother. A mother, love is the foundation upon which we build our lives. She is our first teacher, our lives, our strongest protector. With every step we speak, a rhythm of love, an art of work, for the one who nurtures, guides, and care. Now it's a tribute to a mother by our pre-KG and LKG students. I would like to call pre-KG students, a special tribute by our teacher Manjushri to all the mothers of our school. ದೇವರ ಇನ್ನೊಂದು ರೂಪನೇ ಅಮ್ಮ. ನಾವು ಮಲಗಿದ್ವೋ ಎದ್ವೋ ತಿಂದ್ವೋ ಬಿಟ್ವೋ ಅಂತ ಕೇಳೋದು ಅಮ್ಮ. ಅವ್ರಿಗೆ ಏನು ಬೇಕು ಬಿಟ್ಟು ನಮಗೇನು ಬೇಕು ಮಾಡೋದು ಅಮ್ಮ. ನಾವು ಎಷ್ಟೇ ಕೋಪದಲ್ಲಿ ಮಾತಾಡಿದ್ರು ಸ್ವಲ್ಪನೂ ಕೋಪ ಇಲ್ಲದೆ ಮಾತಾಡೋದು ಅಮ್ಮ. ಏನಾಗಬೇಕಂದ್ರೂ ಅಮ್ಮನೇ ಬೇಕು. ಅಮ್ಮ ಇರೋ ಮನೆಯಲ್ಲಿ ಹಸಿರಿರೋಲ್ಲ. ಆ ಅಮ್ಮನ್ನ ಮರಿಬೇಡಿ. ಇದು ನನ್ನ ಎಲ್ಲ ತಾಯಂದಿರಿಗೂ ಒಂದು ಚಿಕ್ಕ ಟ್ರಿಬ್ಯೂಟ್. ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ.
ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ. ಕರುಣೆಯ ಕಣಜವೇ ಕೊರಗೆ ನಿಂತರೆ ಮನಸ್ಸಿನ ಕೊಂದಿದೆ. ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ. ಪ್ರಾಣ ಕೊತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ. ಕರುಣೆ ಕಣಜವೇ ಕೊರಗೆ ನಿಂತರೆ ಮನಸ್ಸಿನ ಕಂದ ಕಂದ ಆಲಿಸು ಹಾಡು ಕೊಂಚ ದಿವಸ ನನಗೆಯಾದ ನಿಮ್ಮನೆಯಾಗಿ ಕಾಲನು ಕೊಂಚ ತಡೆದು ಜಗವನ್ನು ನೋಡು ಬೆರಳನ್ನು ನೀನು ಹಿಡಿಯೋ
Thank you so much, children. This performance was so hard. ಮೈಯಾದ ಸತ್ತಿ ಅನ್ನಿರುವವೇ ಏತಕ್ಕೆ ಮೋಡದ ಅಲೆಗಳ ಕಂಡು ಚಂದ್ರಿನ ಬೆಗರಿಯವೇ ಕಂಡು ಚಂದ್ರನ ಬೆದರಿಯವೇ ಬೆಳ್ಳಿಯ ಚಂದ್ರ ಈಗ ಚಂದಿರ ಬೆಳ್ಳಿಯ ಚಂದಿರ ಈಗ ಬೆಳಕನ್ನು ಎಲ್ಲೆಡೆ ಚಲ್ಲಿ ಎಲ್ಲೆಡೆ ಚಲ್ಲಿ ಅದು ಬೆಳಗೀಗ ನೇರಕ್ಕೆ ಮೋಡುವ ನಮ್ಮ ಮೋಡಕ್ಕೆ ಎದರಿಯಾಲೆ ನಮ್ಮ ಮೋಡಕ್ಕೆ ಎದರಿಯಾಲೆ ಮೋಡದ ಅಲೆಗಳ ಕಂಡು ಚಂದ್ರಿನ ಬೆಗರಿಯುವವೇ ಮೋಡದ ಅಲೆಗಳ ಕಂಡು ಚಂದ್ರಿನ ಬೆಗರಿಯುವವೇ. Please. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಗತ್ತ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಗತ್ತ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶಿ ಸ್ನಾನ ಮಾಡು, ಕಾಶಿಯ ಸುತ್ತಿ ನೋಡು, ಜೋಗದ ಗುಂಡಿ ಮಳೆಯ ನಾನೆಂದು ಕೂಗಿ ಹಾಡು.
ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು ಬಾದಾನ ಕೈ ಹೊಡೆಯ ಚಂದನ ತೂಕ ಮಾಡು ಕಲಿಯೋಕೆ ಕೋಟಿ ಭಾಷೆ ಆರೋಗ್ಯ ಒಂದೇ ಭಾಷೆ ಕನ್ನಡ ಕನ್ನಡ ಹುಟ್ಟಿದರೆ ಕನ್ನಡ ನಾಡ ಹುಟ್ಟಕ್ಕೆ ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಗೆ ಒಂದು ಜಗತ್ತ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದು ಜಗತ್ತ ಬಂಡಿ ವಿಧಿ ಗುರಿ ತೋರಿಸುವ ಬಂಡಿ ಧ್ಯಾನಕ್ಕೆ ಭೂಮಿ ಇದು ಪ್ರೇಮಕ್ಕೆ ಸ್ವರ್ಗ ಇದು ಸ್ನೇಹಕ್ಕೆ ಶಾಲೆ ಇದು ಜ್ಞಾನಕ್ಕೆ ಪೀಠ ಇದು ಕಾವ್ಯಕ್ಕೆ ಕಲ್ಪ ಇದು ಶಿಲ್ಪಕ್ಕೆ ಕಲ್ಪ ಇದು ನಾಟ್ಯಕ್ಕೆ ನಾಡಿ ಇದು ನಾನಾಂತರಂಗ ಇದು ಕುವೆಂಪು ಬೆಂಗಯಿಂದ ಕಾರಂತ ಮಾಸ್ತಿಯಿಂದ ಕನ್ನಡಿ ಕನ್ನಡ ಕನ್ನಡ ಹುಟ್ಟಿದರೆ ಕನ್ನಡ ನಾಡ ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಗೆ ಬದುಕಿದು ಜಗತ್ತ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದು ಜಗತ್ತ ಬಂಡಿ ವಿಧಿ ದಡ ಸೇರಿಸುವ ಬಂಡಿ ಬರದನ್ನು ಹತ್ತಿ ನೂರಾರು ಮೂರು ಸುತ್ತಿ ಏನೇನೋ ಕಂಡ ಮೇಲು ನಮ್ಮೂರ ನಮಗೆ ಮೇಲು ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ದಾಸರ ಕಂಡ ನಮಗೆ ವೈಕುಂಠ ಯಾಕೆ ಮುಂದಿನ ನನ್ನ ಜನ್ಮ ಬರೆದಿದ್ದನಂತೆ ಬ್ರಹ್ಮಜೀವಿಗೆ ಎಂದಿಗೂ ನಾನಿಲ್ಲಿಗೆ ಹುಟ್ಟಿದರೆ ಕನ್ನಡ ನಾಡ ಹುಟ್ಟಕ್ಕೆ ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಕ್ಕೆ ಇದು ಜಗತ್ತ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದು ಜಗತ್ತ ಬಂಡಿ ವಿಧಿ ದಡ ಸೇರಿಸುವ ಬಂಡಿ ಕ್ರಿಶ್ಚಿಯನ್ ಮಕ್ಕಳಿಗೆ ಥ್ಯಾಂಕ್ ಯು ಮತ್ತು ಅವರ ಜೊತೆ ಹೆಜ್ಜೆ ಹಾಕಿದ ಹರಿ ಸರ್ಗೂ ವಂದನೆಗಳು. ಥ್ಯಾಂಕ್ ಯು. ನಾನು ಆಫರ್ ಅಂತ ಸ್ಟೇಜ್ ತೊಗೊಂಡೆ. ನಮ್ಮ ಹುಡುಗ ಎಷ್ಟು 60 ಎಷ್ಟು ಅವಳಿಗೇನು ಬೇಕು ಬಿಟ್ಟು ನಮಗೇನು ಬೇಕು ಮಾಡೋದು ಅಮ್ಮ. ನಾವು ಎಷ್ಟೇ ಕೋಪದಲ್ಲಿ ಮಾತಾಡಿದ್ರು ಸ್ವಲ್ಪನೂ ಕೋಪ ಇಲ್ಲದೆ ಮಾತಾಡೋದು ಅಮ್ಮ. ಏನಾಗಬೇಕಂದ್ರೂ ಅಮ್ಮನೇ ಬೇಕು. ಅಮ್ಮ ಇರೋ ಮನೆಯಲ್ಲಿ ಹಸಿರಿರೋಲ್ಲ. ಆ ಅಮ್ಮನ್ನ ಮರಿಬೇಡಿ. ಇದು ನನ್ನ ಎಲ್ಲ ತಾಯಂದಿರಿಗೂ ಒಂದು ಚಿಕ್ಕ ಟ್ರಿಬ್ಯೂಟ್. ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ. ಕರುಣೆ ಕಣಜವೇ ಕೊರಗೆ ನಿಂತರೆ ನನ್ನುಸಿರನ್ನು ಕೊಂದಿದೆ.
ಧನ್ಯವಾದಗಳು. ಈ ಒಂದು ವೇದಿಕೆಗೆ ಒಬ್ಬ ಮಹಾನ್ ಕಲಾವಿದರು, ಒಂದು ತಪ್ಪಾಗಲಾರದು, ಅದ್ಭುತವಾದಂಥ ವ್ಯಕ್ತಿಗಳು ಆಗಮಿಸಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಗಳೊಂದಿಗೆ ಅವ್ರನ್ನ ವೇದಿಕೆಗೆ ಬರಮಾಡ್ಕೊತಾ ಇದ್ದೀನಿ. ಪ್ಲೀಸ್ ಸರ್. ಪಾರ್ಥ ಸರ್ ರಾಗರಂಜನಿಯ ಮಾಲೀಕರು, ಒಬ್ಬ ಮೇಧಾವಿಯ ಗಾಯಕರು, ಅದ್ಭುತವಾದಂಥ ಮ್ಯಾಜಿಕ್ ಮಾಡುವಂಥ ಪ್ರತಿಭೆ ಉಳ್ಳವರು ಕೂಡ, ಒಳ್ಳೆಯ ಆತ್ಮವನ್ನು ಹೊಂದಿರತಕ್ಕಂಥ ಒಬ್ಬ ಅದ್ಭುತವಾದಂಥ ವ್ಯಕ್ತಿ. ನಾವೆಲ್ಲ ಅವ್ರ ಜೊತೆಯಲ್ಲಿ ಒಂದು ರಾಗರಂಜನೆಯ ಸದಸ್ಯರಾಗಿದ್ದೀವಿ. ಆ ಸಂಸ್ಥೆಯ ಮೂಲಕ ಸಾವಿರಾರು ಗಾಯಕರನ್ನ ಹುಟ್ಟಾಕ್ತಿದ್ದಾರೆ. ಸಂಗೀತಕ್ಕೆ ಅವ್ರದ್ದೇ ಆದಂಥ ಒಂದು ಕೊಡುಗೆಯನ್ನು ನೀಡ್ತಿದ್ದಾರೆ ಅಂದರೆ ತಪ್ಪಾಗಲಾರ್ದು. ತುಂಬ ಈ ಸಮಾಜಕ್ಕೆ ಏನು ಬೇಕು ಅನ್ನೋದನ್ನು ಅವರು ತಿಳ್ಕೊಂಡು ಅದನ್ನು ಸಂಗೀತದ ಮೂಲಕ ಅವ್ರದ್ದೇ ಆದಂಥ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಪಾರ್ಥ ಸರ್ ಅವರಿಗೆ ಈ ಒಂದು ವೇದಿಕೆಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಮತ್ತೊಬ್ಬ ಅದ್ಭುತವಾದಂಥ ವ್ಯಕ್ತಿಗಳು, ಅವರನ್ನು ಜ್ಞಾನ ಭಂಡಾರ ಅಂದರೂ ತಪ್ಪಾಗಲಾರ್ದು, ಶ್ರೀಯುತ ಕುಂಬ್ಳೆ ಸರ್ ಅವರು. ಅದೆಷ್ಟು ಸಾವಿರ ಶ್ಲೋಕಗಳನ್ನ ಅವರು ತಮ್ಮ ಅದ್ಭುತವಾದಂಥ ಮೆದುಳಲ್ಲಿ ಇಟ್ಕೊಂಡಿದ್ದಾರೆ. ಸುಮಾರು ಅವರ ವಯಸ್ಸು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಮೇ ಬಿ ಅವರಲ್ಲಿರೋ ಆ ಜ್ಞಾನ ಭಂಡಾರಕ್ಕೆ ನಿಜವಾಗ್ಲೂ ನಾನು ಅವ್ರನ್ನ ಅಳತೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ನಾನು ಅವ್ರನ್ನ ಸುಮಾರು 4 ವರ್ಷದಿಂದ ನೋಡ್ತಾ ಇದ್ದೀನಿ. ಪ್ರತಿಯೊಂದನ್ನು ಕೂಡ ಅವ್ರದ್ದೇ ಆದ ರೀತಿಯಲ್ಲಿ ಅದನ್ನು ಅರ್ಥೈಸ್ಕೊಂಡು ನಿಜವಾದಂಥ ಅದರ ಅರ್ಥವನ್ನು ನಮ್ಗಳ ಮುಂದೆ ಆರಲ್ಲಿ ಅವರು ಹೇಳ್ತಾ ಇರ್ತಾರೆ ಮತ್ತು ಅದನ್ನು ತಿಳಿಸ್ತಿರ್ತಾರೆ. ನಿಜವಾಗ್ಲೂ ಆ ದೇವರು ಅವರಿಗೆ ಕೂಡ ಆರೋಗ್ಯವನ್ನು ಕೊಡಲಿ, ಆಯುಷನ್ನು ಕೊಡಲಿ. ಈ ಒಂದು ವೇದಿಕೆಗೆ ಆಗಮಿಸಿದ್ದೀರಾ ಸರ್, ತುಂಬ ಹೃದಯದ ಆತ್ಮೀಯವಾದಂಥ ನಿಮಗೆ ವೆಲ್ಕಮ್ ಹೇಳ್ತಾ ಇದ್ದೀನಿ, ಸ್ವಾಗತವನ್ನು ಬಯಸ್ತಿದ್ದೀನಿ. ಹಾಗೆ ಈ ಒಂದು ಸಂಸ್ಥೆಯನ್ನು ಮುನ್ನಡೆಸಲಿಕ್ಕೆ ಒಂದು ಅದ್ಭುತವಾದಂಥ ಪ್ರೊಪ್ರೈಟರ್ ಅಂತ ಹೇಳ್ಬೋದು. ಈ ಕ್ಯೂಟ್ ಕಿಡ್ಸ್ ಶಾಲೆಯ ರಕ್ಷಾ ಅವರ ತಾಯಿಯನ್ನು ಈ ಒಂದು ವೇದಿಕೆಗೆ ಬರಮಾಡ್ತಿದ್ದೀವಿ. ಹಿರಿಯರಿಂದಲೇ ಗೌರವ ಬರೋದು ಆ ಒಂದು ವೇದಿಕೆಗೆ ಅಂತ ನನ್ನ ಭಾವನೆ. ಹಾಗಾಗಿ ಪ್ಲೀಸ್ ಸರ್, ದಯಮಾಡಿ ಆಸೀನರಾಗಬೇಕು. ಅದೊಂದು ಪುಟ್ಟ ಸನ್ಮಾನ, ಒಂದು ಶಾಲೆಯ ವಾರ್ಷಿಕೋತ್ಸವದ ಅಂಗವಾಗಿ. ಮೊದಲೇ ಸ್ವಲ್ಪ ಅಡ್ವಾನ್ಸ್ ಆಗಿ ಹೇಳಿದರೆ ನಮ್ಮ ಪಾರ್ಥ ಸರ್ ಕೈಲೊಂದು ಖಂಡಿತ ಸರ್, ನಿಜವಾಗ್ಲೂ ನಾವು ನೋಡ್ಲಿಕ್ಕೆ ತುಂಬ ಕಾತರವಾಗಿದ್ದೀವಿ. ಹಾಗೆ ಒಂದು ವಾರ್ಷಿಕೋತ್ಸವಕ್ಕೆ ಇದೇ ಆರ್ಆರ್ನ ಒಂದು ಸದಸ್ಯ ಆಗಿರುವಂಥ ನಮ್ಮ ಸುಮಾನ ರಾವ್ ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಮ್ಮ ಕಡೆಯಿಂದ ಸನ್ಮಾನ ಹರೀಶ್ ಸರ್ ಅವರಿಂದ ಹರ್ಷ ಹಂಗೆ ನೀನು ಸೈಡಿಂದ ಹೋಗ ಅಂದರೆ ಅವ್ರು ಸೈಡಿಗೆ ಕಳಿಸ್ತೀಯ. ಸರ್ ಇವಾಗ ಕುಂಬ್ಳೆ ಸರ್ ಅವರಿಗೆ ನಮ್ಮ ಕಡೆಯಿಂದ ಸನ್ಮಾನ. ಸುಮನ ಸ್ಟೇಜ್ ಮೇಲೆ ಬರಬೇಕು. ನಮ್ಮ ಸೀನಿಯರ್ ಸಿಟಿಸನ್ ಭಗವದ್ಗೀತೆಯನ್ನು ಅರ್ಥ ಕೊಡ್ದು ಬಿಟ್ಟಿದ್ದಾರೆ ನಮ್ಮ ಕುಂಬ್ಳೆ ಸರ್. ನಮ್ಮ ಕಡೆಯಿಂದ ಚಿಕ್ಕ ಸನ್ಮಾನ. ಥ್ಯಾಂಕ್ ಯು ಸರ್. ಈ ಒಂದು ವಾರ್ಷಿಕೋತ್ಸವಕ್ಕೆ ಸ್ನೇಹಿತರು ಹಾಗೂ ರಾಗರಂಜನೆಯ ಸದಸ್ಯೆಯಾಗಿರುವಂಥ ನಮ್ಮ ಆತ್ಮೀಯ ಗೆಳತಿ ಸುಮನರವರು ಕೂಡ ಆಗಮಿಸಿದರೆ ಅವರು ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಅವ್ರಿಗೂ ಕೂಡ ಒಂದು ಪುಟ್ಟ ಸನ್ಮಾನ. ಇದಾದ ತರುವಾಯ ಅಮ್ಮ ಚಂದ್ರಮ್ಮ ಅವರಿಗೆ ಮಕ್ಕಳು ಇಬ್ಬರು ಸೇರಿ ಒಂದು ಸನ್ಮಾನ ಮಾಡಬೇಕು ಅಂತ ಅವರು ಬಯಸ್ತಿದ್ದಾರೆ.
ಜೋರಾದ ಚಪ್ಪಾಳೆಗಳೊಂದಿಗೆ ದಯಮಾಡಿ ಅವ್ರನ್ನ ಒಂದು ಪ್ರೋತ್ಸಾಹಿಸಬೇಕು. ನಿಜವಾಗ್ಲೂ ನಿಮ್ಮಂಥ ಪೋಷಕರನ್ನ ನೋಡಿ ನನಗೆ ತುಂಬ ಖುಷಿ ಆಯಿತು. ಮಕ್ಕಳನ್ನು ಅದ್ಭುತವಾಗಿ ಶಾಲೆಯಲ್ಲಿ ಚಿತ್ರಿಸ್ತಿದ್ದಾರೆ ಅನ್ನೋದು ತಪ್ಪಾಗಲಾರ್ದು. ಅದ್ಭುತವಾದಂಥ ಮಕ್ಕಳು ಡ್ಯಾನ್ಸ್ಗಳಾಗಿದ್ದಾರೆ. ಜೋರಾದ ಚಪ್ಪಾಳೆ ತಾಯಿಗೆ ಮಕ್ಕಳಿಂದ ಒಂದು ಸನ್ಮಾನ. ದೇವರು ಅವರಿಗೆ ಆರೋಗ್ಯ ಆಯುಷನ್ನು ಕೊಟ್ಟು ಕಾಪಾಡಲಿ. ಸದಾ ಕ್ಯೂಟ್ ಕಿಡ್ಸ್ ಶಾಲೆಯ ಒಂದು ವಾರ್ಷಿಕೋತ್ಸವ ಅದ್ದೂರಿಯಾಗಿ ಸಾಗಲಿ ಪ್ರತಿ ವರ್ಷವೂ. ಪಾರ್ಥ ಸರ್ ಅವರು ಈ ಒಂದು ಶಾಲೆಯ ವಾರ್ಷಿಕೋತ್ಸವದ ಅಂಗವಾಗಿ ಒಂದೆರಡು ಕಿರು ನುಡಿಗಳನ್ನ ಆಡಬೇಕು ಅಂತ ತಮ್ಮಲ್ಲಿ ಬಯಸ್ತೀವಿ ಸರ್. ನಮಸ್ಕಾರ ಮಕ್ಕಳೇ. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಚಿಲ್ಡ್ರನ್. ಕೇಳಿಸ್ತಿದ್ಯಾ? ಗುಡ್ ಈವ್ನಿಂಗ್. ಈಗ ಸ್ವಲ್ಪ ಜೋರಾಗಿ. ವೆರಿ ಗುಡ್. ಭಾಳ ಖುಷಿ ಆಯಿತು. ನಿಮ್ಮ ಗುಡ್ ಈವ್ನಿಂಗ್ ಹಿಂಗೆ ಬರ್ತಿತ್ತು ಅಂದರೆ ನಮ್ಮ ಸೇವಾ ಸದನ ಹಾಗೆ ಗುರ್ಗುಡ್ತಾ ಇದೆ. ಮುಖ್ಯವಾಗಿ ನಾನು ಹಾಡು ಹೇಳೋರು ಮಾತಾಡೋದು ಕಮ್ಮಿ, ಬಟ್ ಆದ್ರೂ ವಿದ್ಯೆ ಹೇಳ್ಕೊಡೋದಿದೆಯಲ್ಲ ಅದು ಒಂದು ಎಲ್ರಿಗೂ ಕಷ್ಟ. ಬಟ್ ವಿದ್ಯೆ ಹೇಳ್ಕೊಡೋದೊಂದು ಸಂಸ್ಥೆ ಒಂದು ನಡೆಸ್ತಿದ್ದಾರೆ ಅಂದರೆ ಅದಕ್ಕಿಂತ ಒಳ್ಳೆಯ ಕೆಲಸ ಯಾವುದೂ ಇಲ್ಲ. ರಕ್ಷಾ ಮೇಡಮ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಈ ಥರದೊಂದು ಸಂಸ್ಥೆ ನಡೆಸ್ತಾ ಇರೋದಕ್ಕೆ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಾನು ಮಾತಾದ್ಮೇಲೆ ಒಂದೇ ಒಂದು ಮ್ಯಾಜಿಕ್ ತೋರಿಸ್ತೀನಿ ನಿಮಗೆ. ಝೂಗೆ ಹೋಗಿದ್ದೀರಾ ಅಲ್ವಾ? ಝೂಗೆ ಎಷ್ಟು ಜನ ಹೋಗಿದ್ದೀರಾ? ಸುಮ್ಮನೆ ಕೈ ಎತ್ತಿ ಹಾಗೆ. ವೆರಿ ಗುಡ್. ಏನಾದರೂ ಇದೆಯಾ ಇದರಲ್ಲಿ? ಜೋರಾಗಿ ಈ ಕಡೆ ಮಧ್ಯದಲ್ಲಿ ಝೂನಲ್ಲಿ ಏನು ನೋಡ್ತೀರಾ ನೀವು? ಏನು ಆನಿಮಲ್ಸ್? ಎಲಿಫೆಂಟ್, ಟೈಗರ್, ಎಲಿಫೆಂಟ್, ಜಿರಾಫೆ, ಲಯನ್, ಝೀಬ್ರಾ, ಚೀತಾ, ಚಿಂಪಾಂಜಿ, ಬೇರ್, ಮಂಕಿ, ಡಿಯರ್, ಗೊರಿಲ್ಲಾ, ಪೀಕಾಕ್. ತುಂಬ ಆಗೋಯ್ತು. ಪೇಜ್ ಹಿಪ್ಪೋಪೊಟಮಸ್ ಆಗೋಯ್ತು. ಪೇಜ್ ಆಗೋಯ್ತು. ಈಗ ನೋಡಿ ಖಾಲಿ ಇತ್ತಲ್ವಾ? ನೋಡಿ ಎಲ್ಲದರಲ್ಲಿ ಆನಿಮಲ್ ನೋಡಿ. ಟೈಗರ್, ಲಯನ್, ಇಲ್ಲಿ ನೋಡಿ ಫಿಶ್ ಕಾಣುತ್ತಾ? ಹಿಪ್ಪೋಪೊಟಮಸ್. See, all the animals are there. Did you see? But any difference in this? There is no, you said there is no color. Now I'll take one thing. I'll take red. I'll take black. Green. I'll take gold. Then I'll take that pink. I'll take that magenta. Blue sir. Blue. Green sir. I'll take this Green sir. gray. Different color. This green I will take. This black I will take. Okay. Sakala color. Red, orange, red, orange, green, white, yellow. Now say abracadabra. Abracadabra. ಸರ್ ಒಂದು ಸ್ಟೇ ಸರ್ ಪ್ಲೀಸ್. ಹ್ಞೂ ಸರ್. ಅವ್ರೆಲ್ರಿಗೂ ಒಂದು ಒಳಗಡೆ ಒಂದು ಕ್ವಶನ್ ಆಗಿದೆ. ಈಗ ನಮಗೂ ತೋರಿಸ್ಕೊಡಿ ಸರ್. ಹೇಗೆ ಕರೆಕ್ಟ್ ಅಲ್ವಾ? ತೋರಿಸ್ಕೊಡ್ತೀನಿ. ಹೆಂಗ್ ಕಲರ್ ಬಂತು ಗೊತ್ತಾ? ತೋರಿಸ್ಕೊಂಡ್ಲಾ? ನೋಡಿ ಎಲ್ಲ ಈ ತರ ಕಲರ್ ಬಂತು. Wow. Hey, this is called magic, no? ಥ್ಯಾಂಕ್ ಯು ವೆರಿ ಮಚ್ ಸರ್. This is an imaginary color. Yes, sir. This is not real. Rainbow color. This is
imaginary because there is nothing in this. Magic book. Very nice. Very nice. Thank you, Partha. ಜೋರಾದ ಚಪ್ಪಾಳೆ. ನಿಜವಾಗ್ಲೂ ಅದ್ಭುತವಾದಂಥ ಪ್ರತಿಭೆ ಅಲ್ವಾ? ಅವರಲ್ಲಿ ಇನ್ನೂ ಅದ್ಭುತವಾಗಿದೆ. ನೆಕ್ಸ್ಟ್ ಇಯರ್ ವಾರ್ಷಿಕೋತ್ಸವಕ್ಕೆ ಸರ್. ಥ್ಯಾಂಕ್ ಯು ಸರ್, ಪಾರ್ಥ ಸರ್. ಈ ಒಂದು ವಾರ್ಷಿಕೋತ್ಸವದ ಅಂಗವಾಗಿ ಹಿರಿಯರಾದಂಥ ಕುಂಬಳೆ ಸರ್ ಅವರು ಒಂದು ಕಿರುನುಡಿಗಳನ್ನ ಆಡಬೇಕು. ಸಭೆಗೆ ನಮಸ್ಕಾರ. ಒಂದು ನಮ್ಮ ರಕ್ಷಾ ಮೇಡಮ್ ಅವರೇ ಈ ಒಂದು ಶಾಲೆಯನ್ನು ಅದ್ಭುತವಾಗಿ ನಡೆಸ್ಕೊಂಡು ಮಕ್ಕಳಿಗೆಲ್ಲ ಒಂದು ವೇದಿಕೆ ಕಲ್ಪಿಸ್ಕೊಟ್ಟು ಅವರಿಗೆ ಮನರಂಜನೆ ಮಾಡ್ತಿರಲ್ಲ, ಅದು ತುಂಬ ದೊಡ್ಡ ಶ್ರಮವಾದ ಕೆಲಸ. ಯಾಕಂದರೆ ಅದಕ್ಕೆ ತುಂಬ ಆಸಕ್ತಿ ಬೇಕು, ಶ್ರದ್ಧೆ ಬೇಕು. ಅದಕ್ಕೆ ಎಲ್ಲಕ್ಕಿಂತ ಹೆಚ್ಚಾಗಿ ಪೋಷಕರ ಪ್ರೋತ್ಸಾಹ ಕೂಡ ಅಗತ್ಯವಾಗುತ್ತೆ. ಚಿಕ್ಕ ಮಕ್ಕಳುಗಳು ಅವ್ರನ್ನ ಸುಧಾರಿಸ್ಕೊಂಡೇ ಒಂದು ದೊಡ್ಡ ಜವಾಬ್ದಾರಿ ಆಗುತ್ತೆ. ತುಂಬ ಅದ್ಭುತವಾಗಿ ವೇದಿಕೆ ಅನಾವರಣಗೊಂಡಿದೆ ನಿಮ್ಮೆಲ್ಲರ ಸಹಕಾರದಿಂದ, ಪೋಷಕರ ಸಹಕಾರದಿಂದ. ಅವರು ಇದೇ ರೀತಿ ಯಶಸ್ವಿಯಾಗಿ ಮುನ್ನಡೆ ಅಂತ, ಶಾಲೆ ಯಶಸ್ವಿಯಾಗಿ ಮುನ್ನಡೆ ಅಂತ ನಾನು ಹಾರೈಸ್ತೀನಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಈ ಒಂದು ಸನ್ಮಾನ ಮಾಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳು. ಅವರಿಗೆ ತುಂಬ ಆಭಾರಿಯಾಗಿದ್ದೇನೆ ರಕ್ಷಾ ಮೇಡಮ್ ಅವರಿಗೆ ಶ್ರೀಕೃಷ್ಣ ಸರ್ವವಿಧನೆಲ್ಲ ಒಳ್ಳೇದು ಮಾಡಲಿ. ಹಾಗೆ ನಿಮ್ಮ ಪೋಷಕರಿಗೂ ಮಕ್ಕಳಿಗೂ ಕೂಡ ಶ್ರೀಕೃಷ್ಣ ಸರ್ವದಾ ಸನ್ಮಾನಗಳನ್ನು ಉಂಟು ಮಾಡಲಿ ಅಂತ ಹಾರೈಸ್ತಾ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಹೃದಯದ ಧನ್ಯವಾದಗಳು. ಈ ಒಂದು ಶಾಲೆಯ ಇಷ್ಟು ಉತ್ತುಂಗಕ್ಕೆ ಹೋಗಲಿಕ್ಕೆ ನಿಮ್ಮಗಳ ಪ್ರೋತ್ಸಾಹ ಅತ್ಯಮೂಲ್ಯವಾಗಿದೆ ಅಂತ ಭಾವಿಸ್ತೀವಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಮಕ್ಕಳು UKGಯಲ್ಲಿದ್ದರೆ ಗ್ರಾಜುಯೇಷನ್ ಡೇ ಅಂತ ಮಾಡ್ಕೊಬಿಟ್ರು. ನಮಗೆಲ್ಲ ಹೊಟ್ಟೆ ಕಿಚ್ಚಾಗ್ತಾಯಿತ್ತು. ನಮ್ಮ ಚೈಲ್ಡ್ಹುಡ್ ಡೇಸಲ್ಲೆಲ್ಲ ಇರಲಿಲ್ಲ. ಅಂಗನವಾಡಿಯಿಂದ 1ನೇ ಕ್ಲಾಸಿಂದ 7th ಆದಮೇಲೆ ಬೇರೆ ಕಾಲೇಜು ಸ್ಕೂಲ್ಗಳು ಈ ಥರ ಹೊರಟೋದ್ವಿ. ಬಟ್ ಏನು ಅಂತಲೇ ಗೊತ್ತಾಗಿಲ್ಲ. ಅದು ನೋಡಿದ್ರೆ ಹೊಟ್ಟೆ ಕಿಚ್ಚಾಗುತ್ತೆ. ಇದೇ ಕರೆಕ್ಟ್. ಯಾಕೆಂದರೆ ಒಂದು ವಿದ್ಯೆಯನ್ನು ಕ್ರಾಂತಿಯಾಗಿ ಹೊರಹೊಮ್ಮಿಸ್ಬೇಕು ಅಂದರೆ ಈ ಥರದ್ದೆಲ್ಲ ನಡಿಬೇಕು. ಮಕ್ಕಳು ಫ್ಯೂಚರಿಗೆ, ಭವಿಷ್ಯಕ್ಕೆ ತಮ್ಮದೇ ಆದಂಥ ರೀತಿಯಲ್ಲಿ ಬೆಳೀಲಿಕ್ಕೆ ಒಂದು ಸಹಕಾರಿಯಾಗುತ್ತೆ. ಹಾಗಾಗಿ ಶಾಲೆಗಳಲ್ಲಿ ಇಂತಹ ಒಂದು ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಥವಾ ಯಾವುದೇ ಒಂದು ನೃತ್ಯ ಇರ್ಬೋದು, ಸಂಗೀತ ಇರ್ಬೋದು, ಇಂಥದ್ದನ್ನೆಲ್ಲ ಅಳವಡಿಸ್ಕೊಂಡಾಗ ಮಾತ್ರನೇ ಪೋಷಕರು ಶಾಲೆಗೆ ಕಳಿಸ್ತಿರೋದಕ್ಕೆ ಒಂದು ಸಾರ್ಥಕತೆ ಅನ್ನೋದು ನಿಜವಾಗ್ಲೂ ಗೊತ್ತಾಗುತ್ತೆ. ನಿಮ್ಮ ಮಕ್ಕಳಿಗೆ ಮುಂದೆ ಒಳ್ಳೆಯ ಭವಿಷ್ಯ ಇರಲಿ, ದೇವರು ಯಾವಾಗಲೂ ಅವ್ರನ್ನ ತುಂಬ ಅದ್ಭುತವಾಗಿ ರೂಪಿಸ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಬೇಡ್ಕೊಳ್ಳೋಣ. ಅದೇ ರೀತಿ ಒಂದು ಶಾಲೆಯ ಹಿಂದೆ ಇಷ್ಟೊಂದು ಕೈಚಳಕ, ಅದು ದಿಟ್ಟ ಮಹಿಳೆಯರು ಅಂತಲೇ ಹೇಳ್ಬೋದು. ಡಾಕ್ಟರ್ ರಕ್ಷಾ ಅವರಿಗೆ ಡಾಕ್ಟ್ರೇಟ್ ಕೂಡ ದೊರೆತಿದ್ದು ನಿಜವಾಗ್ಲೂ ಅವರ ಸುಕೃತ. ಹಾಗೆ ಅವರ ಸುಪುತ್ರಿ ಚಾನ್ನಿ ಹಾಗೂ ಅವರೆಲ್ಲಿಯ ಸಂಪತ್ ಎಲ್ಲರೂ ಅವರಿಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ಈ ಒಂದು ಶಾಲೆ ಇಷ್ಟು ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಇವ್ರದ್ದೆಲ್ಲ ಒಂದು ಪ್ರೋತ್ಸಾಹ, ಕೈಚಳಕ ಇದೆಲ್ಲ ಇದ್ದರೆ ಮಾತ್ರ ಸಾಧ್ಯ ಒಂದು ಸಂಸ್ಥೆ ಬೆಳೀಲಿಕ್ಕೆ ಅಂತ ಹೇಳ್ತಾ, ನಿಮ್ಗಳಿಗೆಲ್ಲ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ, ಚಾನ್ನಿ ಅವರು ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕು. ಸ್ವೀಟಿ ಸ್ವಲ್ಪ ತೊಂದರೆ ಕೊಡ್ತಿದ್ದಾರೆ. A fashion show showcasing the incredible potential of upcycled materials. Our designers, parents have transformed everyday waste into stunning works of art, providing that fashion can be both stylish and eco-friendly. I would like to welcome our students one by one and ramp walk in the show. KG Yashmi Gowda, Dharmika, Reksha, Nitimi, very nice. Next, Dharmika. Next, Lasya.
Very nice. Aditya. Vijay. Color paper. Wow. Beautiful. Waste paper na waste ಮಾಡಬಾರ್ದು ಅಂತ ಒಂದು ಯೂಸ್ ಮಾಡ್ರ ಅಂತ ಟ್ರೂಪ್ ನೈಸ್ ಕಲರ್ ಪೇಪರ್ rocket made by only paper sheet KG cardboard. Very nice. Charvi, plastic paper. Don't use the plastic paper, but here made it by frog. Coconut, what is the coconut juice? Hey. Standard. One sheet. She's become a coconut. Right. Thank you. Vishruta. I didn't get rules. Vishruta. Mithun, oh, paper glass. Wow, very nice. Paper plate, paper glass. Used by paper plate and paper glass. Very nice, Mithun. Thank you. Yashvi. Godidara. Chutreta. Toitara. Her mother, Chandini, from Rakwa. Very nice. Big round of applause. Please encourage the children. Lasya, with her mother, Lasya. Newspaper, gown. One sheet with her mother, Vidya. One sheet. Coconut. Very nice. Leksha with her mother. Leksha. Plastic paper. Rock. Mithun. Mithun and his father. Plastic paper. Plastic plate and cup. Charvia with her mother. Plastic cup. Very nice. Thank you. Salmika. Salmika with her mother. Plastic. This is plastic. Plastic 90, I think. Very nice, very nice. Looking very nice. Rishi with his mother. Rishi. Electric man. Superman. That's right. Nittivi with her
Diving, it is mother. Diving. Very nice. Step. Used by white paper, sketching cardboard. Vijay. With his mother. Vijay. Color paper. T-shirt and what is that? I don't know. Very nice. Shamika with her mother. Shamika. Very nice. Very nice gown. Wow. So take care. Thanks for making it. Very nice, Shamika. All my newspapers, the next Sakshi with his mother, Rocket. Next ಯಾರು ರಾಕೆಟ್ ಬಿಟ್ಟು ಸಾಕ್ಷಿತ ಇಸ್ಕೊಳ್ಳೋದು. All students and parents. Only students come on stage for photo. Our cooperation. ಕ್ಯಾಮ್ರಾಗೆ ಅಡ್ಡ ಬರ್ತೀಯಲ್ಲ. Session ನಡೀತಾ ಇದೆ. And group photo. All the students come on stage. Now take the group photo for children. Okay, thank you. ನೋಡಿ, ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತಾರೆ, ಬಟ್ ಆ ಪ್ಲಾಸ್ಟಿಕ್ ಇಂದನೇ ಆಕೆ ಎಷ್ಟು ಮುದ್ದಾಗಿ ಕಾಣ್ತಿದ್ದಾಳೆ. ಅವನು ಇಸ್ರೋನೇ ತಂದು ಇಲ್ಲಿ ಪ್ರತಿಷ್ಠಾಪಿಸಿದ್ದಾನೆ. ಅದ್ಭುತವಾದಂಥ ನೋಡಿ, ಗ್ಲಾಸ್ ಹಾಕೊಂಡು ಮಕ್ಕಳುಗಳು ಕಾಫಿ ಕುಡಿಯೋ ಗ್ಲಾಸ್ ಅನ್ಕೊಂತೀನಿ, ಅದೆಲ್ಲ ತುಂಬ ಕ್ಯೂಟಿಯಾಗಿ ಕಾಣ್ತಾ ಇದೆ. ಜೋರಾದ ಚಪ್ಪಾಳೆ. ಹಾಗೆ ಪೋಷಕರು ಕೂಡ ಅಷ್ಟೇ ರ್ಯಾಂಪ್ ವಾಕ್ ತುಂಬ ಚೆನ್ನಾಗಿ ಹಾಕಿದ್ರೆ ಎಂಟರ್ಟೈನ್ಮೆಂಟ್ ಆಗಿತ್ತು. ಎಲ್ಲರೂ ವೇದಿಕೆ ಮೇಲೆ ಇರ್ಬೇಕಪ್ಪ. ಸ್ವೀಟ್ಸ್ ಅಂಡ್ ತಿಂಡಿ ತಿನಿಸುಗಳ ಒಂದು ಬಾಕ್ಸ್ ಬರ್ತಾ ಇದೆ. ಎಲ್ಲರೂ ಕಲೆಕ್ಟ್ ಮಾಡಿಕೊಂಡು ಅಪ್ಪ ಅಮ್ಮ ಹತ್ರ ಹೋಗಿ ನಾನು ದಿವಸಂಗೆ ಹೇಳ್ತೀನಿ ಎಲ್ಲ ಕ್ಲಿಪ್ಪಲ್ಲ. ಅದು ಮಡಿಗೂ ಮುಂದೆ ಹಿಂಗೆ ಪಾಯಿಂಟ್ ಮಾಡಿ ಯಾಕೆ ಹಿಂದೆ ಆಗಲಿ ಎತ್ತು ಕಿತ್ತಾಕಿ ಬೇಕಂತ ಎಲ್ಲ ಬೇಕಾದ್ರೆ ಹರೀಶ್ ಕೈಲಿ ಒಂದು ಹಾಡು ಆಡಿಸ್ಬೋದು. ಕರೋಕೆ ಬೇಕು ಅಂತಿದ್ದಾರೆ ಒಂದು ಸಾಂಗ್. ಲ್ಯಾಪ್ಟಾಪ್ ಇದೆ. ಓಕೆ ಸರ್ ನಾವು ನಿಂತಾಗುವೆಯಲ್ಲಿ ನನ್ನ ತಿರುಮ ದೊರಕಿದ್ದೆ ಪುಣ್ಯ ತುಂಗೆ ಕಾವೇರಿ ನೀರ ಕುಡಿಯುವದಾರೆಲ್ಲ ಧನ್ಯ ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗರ ಮನಸ್ಸು ಚಿನ್ನ
ಬಂದೋರನ್ನು ಸಂತೈಸುವ ದಾರಿನ ಹಿಡಿದವ ಯೋಗ್ಯ. ಸೌಂದರ್ಯವಿಲ್ಲಿದೆ ಸೌಕರ್ಯವಿಲ್ಲಿದೆ ಸೌಂದರ್ಯ ತುಂಬಿದ ನಾಡು. ಈ ನಾಡ ದೇವಿಯ ಆರಾಧನೆ ನನ್ನ ಈ ಪ್ರೀತಿ ಹಾಡು. ಕನ್ನಡದ ಮಾತು ಚಿನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಒಂದೇ ಗಾಳಿ ಒಂದೇ ಭೂಮಿ ನಾವನ್ನ ತಮ್ಮಂದಿರಲ್ಲ. ಹತ್ತಾರು ಕೈ ಒಂದಾದರೆ ನಮ್ಮನ್ನು ಗೆಲ್ಲರೆ ಇಲ್ಲ. ನಾನೆಂದು ನಿನ್ನವ ನಿನ್ನಿಂದ ಗೆದ್ದವ ಬೇಕೆಂದು ನಿಮ್ಮ ಅಭಿಮಾನ. ನಿಮ್ಮ ಆಶೀರ್ವಾದದ ಬಲದಿಂದ ಹೊರಗೆ ಬಹುದೊಡ್ಡ ಸಾರ. ಕನ್ನಡದ ಮಾತು ಜನ, ಕನ್ನಡದ ನೆಲ ಜನ, ಕನ್ನಡಿಗರ ಮನಸ್ಸು ಚಿನ್ನ. ಇಂಥ ಭೂಮಿಯಲ್ಲಿ ನನ್ನ ನಡೆದಿದ್ದೆ ಪುಣ್ಯ. ತುಂಗೆ ಕಾವೇರಿ ನೀರ ಕುಡಿಯುವ ನಾವೆಲ್ಲ ಧನ್ಯ. ಕನ್ನಡದ ಮಾತು ಜನ, ಕನ್ನಡದ ನೆಲ ಜನ, ಕನ್ನಡಿಗರ ಮನಸ್ಸು ಚಿನ್ನ. ಧನ್ಯವಾದಗಳು. ಒಂದು ಆಪರ್ಚುನಿಟಿ ನನಗೆ ಕೊಟ್ಟಂತ ರಕ್ಷಾ ಮಂಡಳಿಗೆ ತುಂಬ ಧನ್ಯವಾದಗಳು. Thank you, sir. Annual Day celebration. First and foremost, I would like to extend our deepest gratitude to our respectful principal, Dr. Raksha, and would also like to thank today for our guests Anjana, Prema, Harish, and Kala, and also our teachers and staffs. A special thanks to our organizers and participants who has put so much hard work to ensure that this event to become lively and memorable. We are also grateful to our parents and guardians for their continuous support and encouragement. Once again, thanks to our being a part of this wonderful day. Let us continue this celebration, joy, and learning and growing achievement together. Thank you once again. ಎಲ್ಲರಿಗೂ ವಂದನೆಗಳು. ಇಷ್ಟ ತನಕ ಪ್ರೋಗ್ರಾಮ್ ನಡೆಸ್ಕೊಟ್ಟಿದ್ದಕ್ಕೆ ತಾಳ್ಮೆಯಿಂದ ಕುತ್ಕೊಂಡಿದ್ದೆ. ಚಿಕ್ಕ ಪುಟ್ಟ ಮಕ್ಕಳ ಜೊತೆ ತಾವು ಎಂಜಾಯ್ ಮಾಡಿದ್ರೆ ನಮ್ಗೆ ತುಂಬ ಸಂತೋಷ ಆಗಿದೆ. ಎಲ್ಲರೂ ಎಲ್ಲಿದ್ದೀರಾ ಅಲ್ಲೇ ನಿಂತ್ಕೋಬೇಕು ಅಂತ ಕೇಳ್ಕೊತೀನಿ. ಲಾಸ್ಟ್ ಒನ್ ವಿಲ್ ಸೇ ದ ನ್ಯಾಷನಲ್ ಆಂಥಮ್ ಫ್ರಮ್ ಅವರ್ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್. ವಿ ಆಲ್ ಟುಗೆದರ್ ಅಸ್. नायक जय हे भारत भाग्य विधाता. पंजाब सिंधु गुजरात मराठा द्राविड उत्कल वंगा. विंध्य हिमाचल यमुना गंगा उच्चल जलधि तरंगा. तव शुभ नामे जागे तव शुभ आशीष मागे. गाहे तव जय गाता. जनगण मंगलदायक जय हे भारत भाग्य विधाता. जय हे जय हे जय हे जय जय जय
Thank you all.